ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ, ಪಾಪು ಕಿವಿ ಚುಚ್ಸೋಕೆ ಹೋಗ್ತಿದ್ದೀವಿ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ, ಅವನಿಗೆ ಯಾವಾಗ ಕಿವಿ ಚುಚ್ಚಿಸ್ತೀವಿ, ಯಾವ ಥರ ಕಾಣಿಸ್ತಾನೆ ಅಂತ. ಹಾಗೆಯೇ ನಾನು ಕೂಡ ಅವನಿಗೆ ಸ್ವಲ್ಪ ರೇಗಿಸ್ತಾ ಇದ್ದೆ, ಹುಡುಗಿ ಥರ ಇದೆಯಾ ಅಂತ ಹೇಳ್ಬಿಟ್ಟು. ಇವತ್ತು ಇಯರಿಂಗ್ಸ್ನ ಹಾಕಿಸ್ತಾ ಇದ್ದೀವಿ. ಹೆಂಗೆ ಕಾಣಿಸ್ತಾನೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಕಡೆ ಎಲ್ಲ ಕೊಂಡ್ಲು ಅಂತ ಹಾಕಿಸ್ತಾರೆ, ರೌಂಡು, ಅದನ್ನೇ ಹಾಕ್ಸೋದು, ಬೇರೆ ಯಾವುದೂ ಹಾಕ್ಸಲ್ಲ. ಬಿಕಾಸ್ ಮಕ್ಳಿಗೆ ಸ್ವಲ್ಪ ಅದು ಪೇಯ್ನ್ ಕಡಿಮೆ ಮಾಡುತ್ತೆ ಅಂತ ಏನೋ ಸಮಥಿಂಗ್ ಹೇಳ್ತಾರೆ. ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ತೀನಿ. ಮಮ್ಮಿಯವರು 11:30-12 ಗಂಟೆಗೆ ಹಾಸನ ಬರ್ತಾರೆ. ನಾನಿವಾಗ 10 o'clock ಹೋಗ್ತಿದ್ದೀನಿ, ಬಿಕಾಸ್ ನನಗೊಂದು ಮದುವೆ ಫಂಕ್ಷನ್ ಇರೋ ಕಾರಣ ನಾನು ಅಲ್ಲಿ ಮುಗಿಸ್ಕೊಂಡು ದೆನ್ ಕಿವಿ ಚುಚ್ಚಿಸೋ ಹತ್ರ ಹೋಗಬೇಕು. ನೋಡೋಣ, ಸೋದ್ರ ಮಾವ ಇಟ್ಕೋಬೇಕು ಅಂತಾರೆ. ಒಂದ್ಸಲ ನಮ್ಮ ಅಣ್ಣಂಗೆ ಒಂದ್ಸಲ ಕಾಲ್ ಮಾಡ್ತೀನಿ. ಇನ್ ಕೇಸ್ ಅವ್ನು ಬಂದರೆ ಓಕೆ, ಅವನೇ ಇಟ್ಕೊತಾನೆ. ಇನ್ ಕೇಸ್ ಅವ್ನು ಸ್ವಲ್ಪ ಬ್ಯುಸಿ ಇದ್ದಾನೆ, ಅವನು ಲ್ಯಾಬಲ್ಲಿ ಇದ್ದಾನೆ, ಅದೇನಾದರೂ ಇದ್ದರೆ ನಮ್ಮ ಅಕ್ಕನೇ ಇಟ್ಕೊತಾಳೆ. ತಾಯಿಯವರು ಇವಾಗ ಏನು ಆ ಥರ ಶಾಸ್ತ್ರಗಳು ಏನೂ ಇಲ್ಲ, ಅವರೇ ಇಟ್ಕೋಬೇಕು, ಇವರೇ ಇಟ್ಕೋಬೇಕು ಕಿವಿ ಚುಚ್ಚಿಸುವಾಗ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವಳಾದರೂ ಇಟ್ಕೊತಾಳೆ, ಇಲ್ಲ ನಾನಾದರೂ ಇಟ್ಕೊತೀನಿ. ನೋಡೋಣ ಯಾರು ಬರ್ತಾರೆ, ಯಾರು ಇಟ್ಕೊತಾರೆ ಅದನ್ನೆಲ್ಲ ತೋರಿಸ್ತೀನಿ ನಾನು. ಇವಾಗ ಟಿಫನ್ಗೆ ನಾನು ಚಟ್ನಿ ಮಾಡಿದ್ದೀನಿ, ಟೊಮೊಟೊ ಚಟ್ನಿ. ಅಕ್ಕ ದೋಸೆ ಮಾಡ್ತಿದ್ದಾಳೆ. ನಾನು ಫ್ರೆಶ್ ಅಪ್ ಆಗಿ ಆಲ್ರೆಡಿ ಇವಾಗ 8:30 ಆಗೋಗಿದೆ. 9:30 ಒಳಗೆ ರೆಡಿ ಆಗಿಬಿಡ್ಬೇಕು. ನಾನು ಏನು ತೀರಾ ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡಲ್ಲ. ಎಲ್ಲರೂ ಮೇಕಪ್ ಮಾಡ್ಕೊತಾಳೆ, ಅದು ಇದು ಅಂದರೆ. ನನಗೆ ಮೇಕಪ್ ಅಂದರೆ ಏನಾದರೂ ಮೇಕಪ್ ಶೂಟ್ಸ್ ಇದ್ದರೆ ಮಾತ್ರ ನನಗೆ ಸ್ವಲ್ಪ ಮೇಕಪ್ ಅಂದರೆ ಓಕೆ ಆಗುತ್ತೆ. ಇಲ್ಲ ಅಂತಂದರೆ, ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಒಂದು ಮಾಯ್ಶ್ಚರೈಸರ್ ಕೂಡ ನಾನು ಹಚ್ಚಿಲ್ಲ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೂಡ ಇದೆ, ಅದು ಗಾಳಿ ಕೂಡ ಅಷ್ಟೇ ಇದೆ. ಹಾಗಾಗಿ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನ ಮೈಕ್ ಒಳಗಿದೆ, ಅದನ್ನು ತೊಗೊಬಂದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಒಂದು ನಿಮಿಷ. ನಾನಿವತ್ತು ಮೇಕಪ್ ಹೇಗೆ ಹಾಕ್ತೀನಿ, ನಾನು ಸ್ಕಿನ್ ಕೇರ್ ಮೇಕಪ್ ಮಾಡೋಕ್ಕೂ ಮುಂಚೆ ಯಾವ ಥರ ಪ್ರಿಪೇರ್ ಮಾಡ್ಕೊತೀನಿ, ಪ್ರತಿಯೊಂದೂ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಥಾಟ್ ಅದನ್ನೇ ಇನ್ನೊಂದು ವಿಡಿಯೋ ಮಾಡ್ಬೋದಲ್ಲ. ಇದರಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ, ಇದರಲ್ಲಿ ಏನಿದ್ರು ಕಿವಿ ಚುಚ್ಚಿಸೋ ಶಾಸ್ತ್ರ ಒಂದಿರಲಿ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದೆ. ಅದು ನನ್ನ ಸ್ಕಿನ್ ಕೇರ್ ಆಗಿರ್ಬೋದು, ನಾನು ಮೇಕಪ್ ಪ್ರಾಡಕ್ಟ್ಸ್ ಯಾವುದ್ಯಾವ್ದು ಯೂಸ್ ಮಾಡ್ತೀನಿ, ತುಂಬ ಏನು ಯೂಸ್ ಮಾಡಲ್ಲ, ಸ್ವಲ್ಪ ಯೂಸ್ ಮಾಡ್ತೀನಿ. ನಾನು ಸ್ಕಿನ್ ಕೇರಲ್ಲಿ ಟೋನರು, ಹ್ಯಾಂಡ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಈ ಮೂರನ್ನು ಬಿಟ್ಟರೆ ನಾನು ಏನಂದ್ರೆ ಏನೂ ಹಚ್ಚಲ್ಲ. ಇನ್ ಕೇಸ್ ನೀಡ್ಸ್ ಇದ್ದರೆ ಮಾತ್ರ ಸ್ವಲ್ಪ ಇಷ್ಟು ಫೌಂಡೇಶನ್ ಹಾಕ್ತೀನಿ. ಬಿಕಾಸ್ ನಿಮಗೆ ಗೊತ್ತಿದೆ, ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಕವರ್ ಮಾಡಲಿಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನಗೂ ಪಿಂಪಲ್ಸ್ ಮಾರ್ಕ್ ಅದೇನು ಇಲ್ಲ, ಯಾಕಿಲ್ಲ ಅಂತಲೂ ಗೊತ್ತಿಲ್ಲ. ಡ್ರೈ ಸ್ಕಿನ್ ಆಗಿರೋದ್ರಿಂದ ಇಲ್ಲ ಅಂತ ಅನ್ಸುತ್ತೆ. ಆಯಿಲ್ ಸ್ಕಿನ್ ಅವ್ರಿಗೆ ಬೇಗ ಪಿಂಪಲ್ಸ್ ಬರುತ್ತೆ, ಬಟ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ರೇರ್ ಪಿಂಪಲ್ಸ್ ಎಲ್ಲ ಆಗೋವಂಥದ್ದು. ನೋಡೋಣ ಹೆಂಗಾಗುತ್ತೆ, ಏನಾಗುತ್ತೆ. ಪಾಪು ಎಷ್ಟು ಅಳ್ತಾನೆ, ಯಾರು ಬರ್ತಾರೆ ಕಿವಿ ಚುಚ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಮಗೂ ಇನ್ನೂ ಗೊತ್ತಿಲ್ಲ. ಒಂದ್ಸಲ ಅಣ್ಣಂಗೆ ಕಾಲ್ ಮಾಡಿದ್ಮೇಲೆ ಹೇಳ್ತೀನಿ ನಾನು ನಿಮಗೆ. ಬನ್ನಿ, ನಾನು ಇವಾಗ ರೆಡಿ ಆಗ್ತೀನಿ. ನಾನು ನಿನ್ನೆ ಯಾವುದು ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದೇ ಡ್ರೆಸ್ನ ನಾನು ಇವತ್ತು ವೇರ್ ಮಾಡ್ಕೊಂಡು ಹೋಗ್ತಿರೋದು. ಅದಕ್ಕೆ ಸ್ವಲ್ಪ ಜುಮ್ಕ, ಸ್ವಲ್ಪ ಲಿಪ್ಸ್ಟಿಕ್, ಅದು ಮಿಕ್ಸ್ ಮಾಡಿ ಹಾಕೊಳ್ಳೋದು ಬಿಟ್ಟರೆ ಇನ್ನೇನು ಇಲ್ಲ. ನೋಡೋಣ. ನೈಲ್ ಪಾಲಿಶ್ ಈ ರೆಡ್ ಕಲರು ನೈಕಾದಲ್ಲಿ ತರಿಸಿದ್ದು. ಇದು ನಾನು ಆಫ್ಲೈನ್ ಶಾಪಿಂಗ್ಗೆ ಮಾಡಿದ್ದು. ಐ ಥಿಂಕ್ ಏನು ಜಾಸ್ತಿ ಏನಿಲ್ಲ. ಇದು ಒಂದು 80 rupees ಅನಿಸುತ್ತೆ, ಗ್ರೇ ಕಲರು. ಇದು 85 rupees ಅಷ್ಟೇ. 100 rupees ಒಳಗೆ ಲಿಪ್ಸ್ಟಿಕ್ ಅನಿಸಿ ನೈಲ್ ಪಾಲಿಶ್ ಎಲ್ಲ ತೊಗೊಳ್ಳೋದು. ಲಿಪ್ಸ್ಟಿಕ್ಸ್ ಎಲ್ಲ ಸ್ವಲ್ಪ ಯಾಕೆ ಅಂತ ಹೇಳಿದ್ರೆ, ಲಿಪ್ಸ್ಟಿಕ್ನ ಸ್ವಲ್ಪ ಹುಷಾರಾಗೆ ತೊಗೋಬೇಕು. ಬಿಕಾಸ್ ಇವಾಗ ಆಗಿದೆ ನೋಡಿ ನನಗೆ, ನೀವು ಅಬ್ಸರ್ವ್ ಮಾಡ್ಬೋದು. ಮುಂಚೆ ಎಲ್ಲ ಲಿಪ್ಸ್ಟಿಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇವಾಗ ಕಂಪ್ಲೀಟ್ ಟ್ಯಾನ್ ಆಗಿದೆ. ಅದಕ್ಕೋಸ್ಕರ ಅಂತಲೇ ನಾನು ಅಪೋಲೋ ಫಾರ್ಮಸಿಯದು ತೊಗೊಂಡಿದ್ದೀನಿ. ನೋಡೋಣ, ಅದ್ರದ್ದು ರಿವ್ಯೂ ನಾನು ನಿಮಗೆ ಕೊಡ್ತೀನಿ. ಔಟ್ಫಿಟ್ ಬಂದು ಈ ಥರ ಇದೆ. ನೆನ್ನೆ ತೋರಿಸಿದ್ನಲ್ಲ, ಅದು ಔಟ್ಫಿಟ್. ಇದು ನನ್ನ ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹೇಳಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ 9:45 ಆಗಿದೆ. ಸ್ವಲ್ಪ ತಿಂಡಿ ತಿಂದು ರೆಡಿ ಆಗೋ ಸ್ವಲ್ಪ ಲೇಟ್ ಆಯಿತು. ಇವಾಗ ಹೋಗ್ತಿದ್ದೀನಿ. ಬಾ ಇರಲಿ ಬಾ. ಇವಳಿನ್ನೂ ರೆಡಿ ಆಗಿಲ್ಲ. ಇವ್ರು ಬರೋದು 12 ಗಂಟೆ ಆಗುತ್ತೆ. ಹಂಗಾಗಿ ಇವಾಗ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಫುಲ್ ಮೇಕಪ್ ನೋಡಬೇಕು. ನನ್ನ ಮ್ಯಾಕ್ ಫೌಂಡೇಶನ್ ಎಲ್ಲ ಖಾಲಿ ಮಾಡಿ ಹಾಕೊಳ್ಳೆ. ನಾನು ನೆಕ್ಸ್ಟ್ ಎಲ್ಲೆಲ್ಲ ಹೋಗ್ತೀನಿ, ಕಿವಿ ಚುಚ್ಚೋ ಶಾಸ್ತ್ರ ಯಾವ ಥರ ಮಾಡಿಸ್ತೀವಿ, ನಾವೇ ಇಟ್ಕೋತೀವೋ, ನಮ್ಮ ಅಣ್ಣ ಬರ್ತಾನೋ, ಪ್ರತಿಯೊಂದೂ ನಾನು ಹೇಳ್ತೀನಿ. ಪ್ಲೀಸ್ ವಾಚ್.
ಸೊ ಫೈನಲಿ ನಮ್ಮ ಮಮ್ಮಿಯವರು ಸಿಕ್ಕಿದ್ರು. ಇಲ್ಲಿ ಹೋಲ್ಡ್ ಸ್ಟ್ಯಾಂಡಲ್ಲೇ ಸಿಕ್ಕಿದ್ದು. ಸೊ ನಾನು ಮಮ್ಮಿ ನನ್ನ ದೊಡ್ಡ ಎನಿಮಿ ಹಂಗೆ ನಮ್ಮ 3 ಜನನೂ ಹೋಯ್ತಿದ್ದೀವಿ. ನಮ್ಮ ಅಪ್ಪ ಅಲ್ಲಿಗೆ ಬರ್ತಾರಂತೆ. ಕಿವಿ ಚುಚ್ಚೋಣ. ನಮ್ಮ ಅಣ್ಣ ಬರಲ್ಲ, ನಮ್ಮ ಅಕ್ಕನೇ ಹಿಡ್ಕೊಂತಾಳೆ. ಅಣ್ಣ ಅವ್ನು ಫೋನ್ ಮಾಡು ಅಂತ ಅಂದ. ನೋಡೋಣ, ಫೋನ್ ಮಾಡ್ತೀನಿ. ಇನ್ ಕೇಸ್ ಬಂದರೆ ಅಣ್ಣ ಹಿಡ್ಕೊಂತಾನೆ, ಇಲ್ಲ ಅಂತಾರೆ ನಮ್ಮ ಅಕ್ಕನೇ ಹಿಡ್ಕೊಂತಾನೆ. ಸೊ ಅಲ್ಲಿಂದ ಏನು ಹೊರಡುವಾಗ ಓಲ್ಡ್ ಸ್ಟ್ಯಾಂಡಿಂದ ಮಳೆ ಇರಲಿಲ್ಲ. ಹಾಗಾಗಿ ನಾನು ಕೂಡ ಏನಂತ ಹೇಳಿದೆ, ನಡ್ಕೊಂಡೆ ಹೋಗೋಣ, ಇನ್ನೇನು ಹತ್ರನೇ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ನಡ್ಕೊಂಡು ಬರ್ತಾಯಿದ್ವಿ. ಬಟ್ ಅದು ಏನಾಯಿತು ಅಂತ ಹೇಳಿದ್ರೆ ತುಂಬ ಮಳೆ ಬಂತು. ಸೊ ದಟ್ ನಾವು ಕೂಡ ಅಲ್ಲೇ ನಿಂತ್ಕೊಂಡು ಅಪ್ಪಾಜಿ ಅಮ್ಮನ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕನೂ ತೋರಿಸ್ಬೇಕಂತೆ. ಸೊ ತುಂಬ ಮಳೆ ಬರ್ತಿದೆ. ಅಲ್ಲಿಗೆ ಹೋಗೋಕ್ಕೆ ಆಗ್ತಾನೇ ಇಲ್ಲ. ಆಟೋದಲ್ಲಿ ಬಂದಿದ್ರು ಆಗ್ತಿತ್ತು ಅಂತ ಅನ್ನಿಸ್ತಿದೆ ಇವಾಗ. ಬಟ್ ದೊಡ್ಡದಾಗ ಹಾಗೆ ಬಂದ್ವಿ. ನೋಡೋಣ ಯಾವಾಗ ಮಳೆ ನಿಲ್ಲುತ್ತೆ ಏನು ಅಂತ ಹೇಳಿ. ನಿಜವಾಗ್ಲೂ ನೀವು ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಕೇಳಿಸಿದ್ರೆ ಓಕೆ, ಕೇಳಿಸ್ಲಿಲ್ಲ ಅಂದರೆ ಮತ್ತೆ ತಿರ್ಗಾ ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಇದು ನಮ್ಮ ಹಾಸನಲ್ಲಿರೋ ಆಂಜನೇಯ ಟೆಂಪಲ್. ನಮ್ಮ ಮನೆ ದೇವರಿದು ದೇವಗೆರೆ ಸರ್ಕಲಲ್ಲಿದೆ. ಅದು ನಮ್ಮ ಮನೆ ದೇವರು. ಸೊ ಫೈನಲಿ ನಾವು ಅಲ್ಲಿ ಶಾಪಿಗೆ ರೀಚ್ ಆದ್ವಿ. ಆ್ಯಕ್ಚುಲಿ ಇದು ಶಾಪ್ ಅನ್ನೋದಕ್ಕಿಂತ ಆಚಾರ್ಯ ಹತ್ರ ನಾನು ಕರ್ಕೊಂಡು ಹೋಗಿದ್ದು. ನನಗೆ ಅವ್ರು ಪರಿಚಯ ಇದ್ದಾರೆ, ಚೇತನಣ್ಣ ಅಂತ ಹೇಳಿಬಿಟ್ಟು. ಅಂದರೆ ಮೇಕಿಂಗ್ ಅವರು ಏನು ಜ್ಯುವೆಲ್ಸ್ ಎಲ್ಲನೂ ರೆಡಿ ಮಾಡ್ತಾರೆ ಅದೇ ಶಾಪು. ಡೈರೆಕ್ಟ್ ಶಾಪ್ಗೆ ಹೋಗಿದ್ವಿ. ಕಡಿಮೆ ಕೂಡ ಬೀಳುತ್ತೆ, GST ಏನು ಇರಲ್ಲ. ಸೊ ಬೇರೆ ಶಾಪ್ಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಒಂದು 2-2.5 ಸಾವಿರ ದುಡ್ಡು ಮಿಕ್ತು ನಮಗೆ. ಹಾಗೆಯೇ ನೀವು ಜ್ಯುವೆಲ್ಸ್ ಪರ್ಚೇಸ್ ಮಾಡೋದಿದ್ರೆ ಆಚಾರಿಗಳ ಹತ್ರನೇ ಬೆಸ್ಟು. ಇವಾಗ ಹೆಂಗೋ ತಿನ್ಕೊಂಡು ಹೆಂಗೋ ಇದ್ದಾನೆ ಬಂಗಾರಿ. ಅಣ್ಣ ಬರಲಿಲ್ಲ, ಹಂಗಾಗಿ ಇವಳ ಹಿಡ್ಕೊಂತ. ಸ್ಲಿಪ್ಪರ್ ಬಿಚ್ಚ ಹೋಗು. ಸೊ ಅಣ್ಣ ಬರಲಿಲ್ಲ, ಅವನಿಗೂ ಸ್ವಲ್ಪ ಬ್ಯುಸಿ ಇದ್ದ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಅಕ್ಕನೇ ಪಾಪುನ ಇಟ್ಕೊಂಡ್ಲು. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಅಲ್ಲಿ ಹೇಳಿದ್ರು. ಹಂಗಾಗಿ ಅಕ್ಕನೇ ಪಾಪುನ ಕಿವಿಚಿಸಿದ್ಲು. ಅಂಕಲ್ ನೀವು ಸ್ವಲ್ಪ ಅಲ್ಲಿಗೆ ಹೋಗೋಕ್ಕಾಗುತ್ತಾ? ಪರವಾಗಿಲ್ಲ. ಹಾಂ ಸೊ ಎಲ್ರಿಗೂ ಇರೋ ಥರ ಭಯ ನಮಗೂ ಕೂಡ ಇತ್ತು. ಯಾವ ಥರ ಹೇಳ್ತಾನೆ, ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಹೆಂಗೆ ತಡ್ಕೋತಾನೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮ್ಗೆಲ್ರಿಗೂ ಕಣ್ಣೀರು ಬಂತು. ಅವನಿಗೆ 2 ಸಲ ಕಿವಿ ಚುಚ್ಚಿದ್ವಿ. ಅದು ಏನಕ್ಕೆ ಏನು ಅಂತ ಹೇಳಿ ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಎಲ್ಲರೂ ಹುಷಾರಾಗಿ ನೋಡಿಕೊಂಡು ಚುಚ್ಚಿಸಿ ಅಷ್ಟೇ, ನೀನು ಹೇಳಲಿಕ್ಕಾಗಲ್ಲ. ಸೊ ಬನ್ನಿ ನೋಡೋಣ ಮುಂದೆ. ಮಕ್ಳಿಗೆ ಕಿವಿ ಚುಚ್ಚಿಸೋ ಟೈಮಲ್ಲಿ ಒಂದು ತಟ್ಟೆಯಲ್ಲಿ ಕೊಬ್ಬರಿ, ಬೆಲ್ಲ, ಹಾಗೆ ಕಾಣಿಕೆ ಎಲೆ, ಅಡಿಕೆ, ಹಾಗೆಯೇ ಅಕ್ಕಿ, ಬಾಳೆಹಣ್ಣು ಇಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಶ್ರೇಯಸ್ಸು ಜಾಸ್ತಿ ಇರುತ್ತೆ. ಹಾಗೆ ಕಿವಿ ನೋವು ಕಡಿಮೆ ಆಗುತ್ತೆ ಅಂತಲೂ ಏನೋ ಹೇಳಿದರು. ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲನೂ ಹೇಳ್ತಾಯಿದ್ರು. ಈಗಲೇ ಕಳ್ತಿದ್ಯಾ? ನಂಗಳು ಇಲ್ಲ ಮಗ್ನ. ಆಯ್ತು ಆಯ್ತು ಬಂಗಾರಿ. ಅಮ್ಮ ಇಲ್ಲಮ್ಮ, ಸುಮ್ಮನಿರಮ್ಮ. ಆಯ್ತು ಅಮ್ಮ, ಇದೇ ಲಾಸ್ಟ್, ಮತ್ತೆ ಇಲ್ಲ. ತಡ್ರಿ ಒಂಚೂರು ಸಮಾಧಾನ. ಅಮ್ಮ ಇದಕ್ಕೆಲ್ಲ ಅಳ್ತಾರ. ಅಮ್ಮ ಬಂಗಾರಿ 9.
ತಡಿ ತಡಿ ಆಯ್ತು ಮಗನೇ ಆಯ್ತು ಅಳಬಾರ್ದು ಸುಸ್ತಾಗುತ್ತೆ ಅಳಬಾರ್ದು ಹಾಗೆ ಹೋಯ್ತು ಅಮ್ಮ ಕೋಟಿ ಎಲ್ಲೈತಮ್ಮ ಆಯ್ತು ಆಯ್ತು ಅಮ್ಮ ಮುಗ್ದೆ ಹೋಯ್ತಲ್ಲ ಓನಮ್ಮ ಓನಪ್ಪ ಬರ ಆಯ್ತಲ್ಲವ ಯಾಕೆ ಹಾಗೆ ಹೋಯ್ತು ಆಯ್ತು ಓಡ್ಕೊಂಡು ಹೋಯ್ತು ಹಾಗೆ ಹೋಯ್ತಲ್ಲವ ಅಲ್ಲಿ ಅಮ್ಮ ನೋಡು ಅಮ್ಮನ ಅಮ್ಮ ಇಲ್ಲಮ್ಮ ಇಲ್ಲಿ ಅಮ್ಮ ಬೆಲ್ಲ ಕೊಡ್ತಾರ ನಿನ್ಗೆ ಆಯ್ತು 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 ಅಳಬಾರ್ದು ಬಾರೆ ಬಾರೆ ಸುಮ್ಮನಿರ್ಬೇಕು ಅಳ್ತಾರಮ್ಮ ಇಲ್ಲ ಸುಮ್ಮನಿರು ಅಮ್ಮ ಅಲ್ಲಿ ನೋಡು ಅಲ್ಲಿ ನೋಡು ಮಾಮಿ ಇದೆ ಬಂಗಾರ ಹೆಂಗ್ ಕಾಣಿಸ್ತಿದ್ದಾರೆ ಅಂತ ಹೇಳಿ ಆಯ್ತಾ ಹೇಳಿದ್ದೀನಿ ಬಿಡು ನೀನು ಸೂಪರ್ ಕಾಣಿಸ್ತಿದ್ಯಾ ಅಂತ ಅಮ್ಮ ಇಲ್ಲ ಸುಮ್ಮನೆ ಸುಮ್ಮನೆ ಏನಲ್ಲಿ ನನ್ನ ಮಗು ಅಲ್ಲೇ ಅದೇ ಐಡಿಯಾ ಕೊಡ್ಬೇಕಿತ್ತು ನಾವಿದ ಚುಚ್ಚಿಸಿದ್ದು ನಾವಿದ ಗ್ರೀನ್ ರೆಡ್ ಅಲ್ವಾ ಇಲ್ಲ ಇದೇನೆ